ಹಾಯ್ ಹಲೋ, ಹೇಗಿದ್ರೆಲ್ಲರೂ? ಓಕೆ, ನನ್ನ ಕೂದಲು ಹೇರ್ ಕೇರ್ ಬಗ್ಗೆ ಸುಮಾರು ಜನ ಕೇಳ್ತಾ ಇದ್ರು. ಹಾಗಾಗಿ ನಾನು ಇವತ್ತು ಅದರ ಬಗ್ಗೆನೇ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಎನಿಸಿದ್ದೀನಿ. ನೀವು ಏನು ಮಾಡ್ತೀರಾ, ಹೇಗೆ ಕೂದಲು ಅಷ್ಟು ಚೆನ್ನಾಗಿ ಬೆಳೆಯಿತು, ಏನು ಹಾಗೆ ಹೀಗೆ ಕೂದಲು ಹೆಚ್ಚಾಗಿ ಎಲ್ಲರಿಗೂ ಇಷ್ಟ ಇರುತ್ತೆ. ಹಾಗಾಗಿ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಯಾವ ಶ್ಯಾಂಪು ಯೂಸ್ ಮಾಡ್ತೀನಿ, ಯಾವ ಸಿರಮ್ ಯೂಸ್ ಮಾಡ್ತೀನಿ, ಎಲ್ಲವನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಅಲ್ಲಿಂದ ನೋಡಿ. ಕರೆಕ್ಟಾಗಿ ನಾನು ಒಂದೇ ಶ್ಯಾಂಪು ಹೆಚ್ಚಾಗಿ ಯೂಸ್ ಮಾಡ್ತೀನಿ. ಇವಾಗ ಸ್ಟ್ರೇಟ್ನಿಂಗ್ ಮಾಡಿದ ಮೇಲೆ ಒಂದೇ ಶ್ಯಾಂಪು ಯೂಸ್ ಮಾಡ್ತೀನಿ. ಶ್ಯಾಂಪುಗೆ ಕಂಡೀಷ್ನರ್ ಕೂಡ ನಾನು ಯೂಸ್ ಮಾಡ್ತೀನಿ. ಹಾಗಾಗಿ ಕೂದಲು ಸಾಫ್ಟಾಗಿ ಚೆನ್ನಾಗಿ ಬೆಳೆಯುತ್ತೆ. ಶ್ಯಾಂಪು ಕೆಲವರು ಎನಿಸ್ತಾರೆ ತುಂಬ ಹಾಕಿದರೆ ಕೂದಲು ಸಾಫ್ಟ್ ಆಗೋದಂತ. ಹಾಗೇನಿಲ್ಲ, ಸ್ವಲ್ಪ ಹಾಕಿದ್ರು ಸಾಕು. ನಾನು 2 ಡೇಸ್ಗೆ ಒಮ್ಮೆ ತಲೆ ಸ್ನಾನ ಮಾಡ್ತೀನಿ, 2 ದಿನಕ್ಕೊಮ್ಮೆ. ಡೈಲಿ ಮಾಡೋದಿಲ್ಲ. ಕೆಲವರು ಡೈಲಿ ಮಾಡ್ತಾ ಇರಬೇಕು, ಆದರೆ ನಾನು ಡೈಲಿ ಮಾಡಲ್ಲ. 2 ದಿನಕ್ಕೊಮ್ಮೆ ತಲೆ ಸ್ನಾನ ಮಾಡ್ತೀನಿ. ಆಮೇಲೆ ಇನ್ನೊಂದು ನೆಕ್ಸ್ಟ್ ಏನಂದರೆ, ಕಂಡೀಷ್ನರ್ ಕೂಡ ಹಾಗೆಯೇ ಹಾಕುವಾಗ ಹೆಚ್ಚಾಗಿ ತುಂಬ ಹಾಕಲಿಕ್ಕೆಲ್ಲ. ಇಲ್ಲಿ ನಮ್ಮದು ಕೂದಲು ಸ್ವಲ್ಪ ಒದ್ದೆ ಇರುತ್ತೆ ನೋಡಿ. ಆವಾಗ ನಾವೇನು ಮಾಡಬೇಕು, ಇಲ್ಲಿಂದ ಜಾಸ್ತಿ ಬುಡದವರೆಗೂ ಜಾಸ್ತಿ ಹಾಕಬೇಕು. ನಾವು ಗೊತ್ತಾಯ್ತಲ್ಲ ನಿಮಗೆ, ಇಲ್ಲಿಂದ ಜಾಸ್ತಿ ಹಾಕಬೇಕು, ಹಾಗೂ ಬುಡದವರೆಗೆ. ಇಲ್ಲಿ ನೀವು ಜಾಸ್ತಿ ಬೇಕಂತ ಇಲ್ಲ ನಿಮಗೆ ಯಾವುದೇ ಕಂಡೀಷ್ನರ್. ಹಾಗೂ ಸಿರಮ್ ಕೂಡ ಹಾಗೆಯೇ ಸ್ವಲ್ಪ ಕೂದಲು ಒದ್ದೆ ಇರುತ್ತೆ ನೋಡಿ, ಚಂಡಿ ಇರುತ್ತೆ ನೋಡಿ, ಆವಾಗನೇ ನೀವು ಸಿರಮನ್ನು ಕೂಡ ಹಾಕಬೇಕು. ನೋಡಿ, ನಾನಿಲ್ಲಿ ಸಿರಮನ್ನು ಯೂಸ್ ಮಾಡ್ತಾ ಇದ್ದೀನಿ. ಸಿರಮ್ ಯೂಸ್ ಮಾಡಿದರೆ ಏನಾಗುತ್ತೆ ಗೊತ್ತುಂಟಾ, ನಿಮ್ಮದು ಕೂದಲು ನೋಡಿ ಸ್ಪ್ಲಿಟ್ ಆಗುತ್ತೆ ನೋಡಿ, ಆ ಪ್ರಾಬ್ಲಮ್ ಬರೋದಿಲ್ಲ. ಹಾಗಾಗಿ ನೀವು ಆ ರೀತಿ ಕೂದಲನ್ನು ಚೆನ್ನಾಗಿ ಇಡ್ಬೋದು. ಹಾಗೂ ಕೆಲವರು ಎನಿಸ್ತಾರೆ ಸ್ಟ್ರೈಟ್ನಿಂಗ್ ಮಾಡಿದ ಮೇಲೆ ಎಣ್ಣೆ ಎಲ್ಲ ಹಾಕಬಾರ್ದಂತ ಹೇಳಿ. ಎಣ್ಣೆ ಹಾಕಬೇಕು ನಾನು ಹೇಳೋದಾದ್ರೆ. ಇಲ್ದಿದ್ರೆ ಏನಾಗುತ್ತೆ, ನಿಮ್ಮ ಸ್ಕಾಲ್ಫ್ ಉಂಟು ನೋಡಿ ಫುಲ್ ಡ್ರೈ ಆಗುತ್ತೆ, ಹಾಗೂ ಡ್ಯಾಂಡ್ರಫ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಡ್ಯಾಂಡ್ರಫ್ ಸ್ಟಾರ್ಟ್ ಆದ ತಕ್ಷಣ ಏನಾಗುತ್ತೆ, ಹೇರ್ ಫಾಲ್ ಸ್ಟಾರ್ಟ್ ಆಗುತ್ತೆ. ಹಾಗೂ ನೆಕ್ಸ್ಟ್ ಮೇನ್, ಇವಾಗ ಒಂದು 2 ತಿಂಗಳು ಆಯ್ತಿರ್ಬೇಕು ನಾನು ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಕೂದಲನ್ನು ನೋಡಿ ಒಳಗಡೆಯಿಂದ ರಿಪೇರ್ ಮಾಡುತ್ತೆ. ಅದು ಯಾವುದೆಂದ್ರೆ ಇದರ ಬಗ್ಗೆ ನಾನು ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಬಾಡಿ ವೈಸ್ ಇದ್ದು ಹೇರ್ ಹೆಲ್ತ್ ಗಮ್ಮೀಸ್ ಇದ್ದು. ಈ ಗಮ್ಮೀಸ್ ಉಂಟು ನೋಡಿ, ಮಲ್ಟಿ ವಿಟಮಿನ್ಸ್ ಇಂದ ಹೊಂದಿದೆ. ನಿಮ್ಮ ಹೇರ್ ಗ್ರೋತ್ ಆಗಲಿಕ್ಕೆ, ಸ್ಟ್ರೆಂತ್ ಬರಲಿಕ್ಕೆ, ಸ್ಟ್ರಾಂಗ್ ಆಗಲಿಕ್ಕೆ ಎಲ್ಲದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ ನಿಮಗೆ. ಹೇರ್ ಗಮ್ಮೀಸ್ ಉಂಟು ನೋಡಿ, ನಿಮ್ಮ ಕೂದಲನ್ನು ಒಳಗಡೆಯಿಂದ ನರಿಶಿಂಗ್ ಮಾಡುತ್ತೆ. ಓಕೆ, ಗಮ್ಮೀಸ್ ಅಂತ ಆವಾಗದಿಂದ ಹೇಳ್ತಾ ಇದ್ದೀನಿ. ಏನಂತ ಎನಿಸ್ಬೋದು ನೀವು ನೋಡಿ, ಈ ರೀತಿ ಚಾಕ್ಲೇಟ್ ರೀತಿ ಇರುತ್ತೆ. ಇದು ನಾವು ಎಲ್ಲಿ ಎಲ್ಲ ತಿಂತೀವಿ ನೋಡಿ, ಆ ರೀತಿ ಇರುತ್ತೆ. ದಿನಕ್ಕೆ 1 ರೀತಿ ನೀವು ತಿಂದರೆ ಸಾಕು. ಯಾವಾಗ ಊಟ ಆದ ನಂತರ, ಆಫ್ಟರ್ ಮೀಲ್ ನೀವು ಇದನ್ನು ತಿನ್ಬೇಕು. ನೋಡಿ, ಈ ರೀತಿ ಇರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ಇದರ ಫ್ಲೇವರ್ ಕೂಡ ತುಂಬ ಚೆನ್ನಾಗಿದೆ. ಯಾವುದೇ ರೀತಿ ಒಂಥರ ಹಾಗೆ ಏನಿಲ್ಲ, ತುಂಬ ಒಳ್ಳೆದಿದೆ ತಿನ್ನಲಿಕ್ಕೆ. ಸ್ಟ್ರಾಬೆರಿ ಫ್ಲೇವರಲ್ಲಿ ನಿಮಗೆ ಇದು ಬರುತ್ತೆ, ಹಾಗೂ ಚೆನ್ನಾಗಿದೆ. ಫಸ್ಟ್ ತಿನ್ನುವಾಗ ಸ್ವಲ್ಪ ಡ್ರೈ ಅಂತ ಎನಿಸುತ್ತೆ, ಆದರೆ ಆಮೇಲೆ ಇದು ಜೆಲ್ಲಿ ತಿಂದಂಗೆ ಆಗುತ್ತೆ. ಏನು ಕೂಡ ಇದಿಲ್ಲ, ಒಳ್ಳೆದಿದೆ. ನೆಕ್ಸ್ಟ್, ಇದು ಶುಗರ್ ಫ್ರೀ ಆದ್ದರಿಂದ ಇದನ್ನು ಯಾರು ಕೂಡ ನೀವು ತಿನ್ಬಹುದು. ನನ್ನ ಕೂದಲು ಉಂಟು ನೋಡಿ, ನಿಮಗೆ ಗೊತ್ತುಂಟು ಬೆಳಿತಾನೆ ಇರಲಿಲ್ಲ, ಏನ್ ಮಾಡಿದ್ರು ಕೂಡ ಉಂಟು ನೋಡಿ ಉದ್ದನೇ ಆಗ್ತಾ ಇರ್ಲಿಲ್ಲ. ಬಾಡಿ ವೈಸ್ ಇದ್ದು ಆನ್ಲೈನ್ ಕನ್ಸಲ್ಟೇಷನ್ ತಗೊಂಡೆ ನಾನು. ಬಾಡಿ ವೈಸ್ ಉಂಟು ನೋಡಿ, ಒಂದು ಡಿಜಿಟಲ್ ಹೆಲ್ತ್ ಕ್ಲೀನಿಂಗ್ ಫಾರ್ ವುಮೆನ್. ಆನ್ಲೈನ್ ಅಲ್ಲಿ ಇವರು ಕನ್ಸಲ್ಟೇಷನ್ ತಗೊಳ್ತಾರೆ. ಕೇವಲ ನಿಮ್ಮ ಹೇರ್ ಗೆ ಮಾತ್ರ ಅಲ್ಲ, ಸ್ಕಿನ್, ನಿಮ್ಮ ಬಾಡಿ ವೆಯ್ಟ್, ಇದಕ್ಕೆಲ್ಲ ಅವರು ತಗೊಳ್ತಾರೆ. ನಿಮ್ಮ ಪ್ರಾಬ್ಲಮ್ ಯಾವುದಂತ ಹೇಳಿ ಅವರು ತಿಳಿತಾರೆ ಮೊದಲು, ಆಮೇಲೆ ಅದರ ಅಕಾರ್ಡಿಂಗ್ ನಿಮ್ಗೆ ಅವರು ಪ್ರಿಸ್ಕ್ರೈಬ್ ಮಾಡ್ತಾರೆ. ಹಾಗೆ ಅವರು ಡಾಕ್ಟರ್ ಏನ್ ಮಾಡ್ತಾರೆ, ನಿಮ್ಗೆ ಈ ರೀತಿ ಹೇರ್ ಗಮ್ಮಿಸ್, ಈಗ ನಿಮ್ಗೆ ಹೇರ್ ಪ್ರಾಬ್ಲಮ್ ಇದೆ ಆದ್ರೆ ಹೇರ್ ಗಮ್ಮಿಸ್ ನಿಮ್ಗೆ ರೆಕಮೆಂಡ್ ಮಾಡ್ತಾರೆ. ಹೇರ್ ಫಾಲ್ ಆಗ್ತಿದೆ ಆದ್ರೆ, ಸ್ಟ್ರಾಂಗ್ ಆಗ್ತಿಲ್ಲ ಇದ್ರೆ, ಅಥವಾ ತುಂಬಾ ತೆಳ್ಳಗಿದೆ ಆದ್ರೆ, ಆವಾಗ ನಿಮ್ಗೆ ಇಂಥದ್ದು ಗಮ್ಮೀಸ್ ಅವರು ರೆಕಮೆಂಡ್ ಮಾಡ್ತಾರೆ. ಈ ಹೇರ್ ಗಮ್ಮೀಸ್ ಅಲ್ಲಿ ನಿಮ್ಗೆ ಎಸೆನ್ಷಿಯಲ್ ಹೇರ್ ನ್ಯೂಟ್ರಿಯನ್ಸ್ ಇದೆ, ಬಯೋಟಿನ್, ಜಿಂಕ್, ಮಲ್ಟಿವಿಟಮಿನ್ಸ್ ಇದೆ ಇದರಲ್ಲಿ. ಈ ಸಲ ನೀವು ತಗೊಂಡ್ರೆ ನಿಮ್ಗೆ ಪೋಸ್ಟ್ ಪಾರ್ಟಮ್ ಹೇರ್ ಫಾಲ್ ಎಲ್ಲ ಆಗುತ್ತೆ ನೋಡಿ, ಅದು ಕೂಡ ನಿಲ್ಲುತ್ತೆ. ತಿಕ್ಕಾಗುತ್ತೆ, ನಿಮ್ಮ ಕೂದಲು ತುಂಬಾ ಸ್ಟ್ರಾಂಗ್ ಆಗಿ ಬೆಳೆಯುತ್ತೆ. ಬಯೋಟಿನ್ ಉಂಟು ನೋಡಿ, ಅದು ಈ ಪ್ರಾಡಕ್ಟ್ ಅಲ್ಲಿ ಒಂದು ಹೀರೋ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು. ಇದೇನ್ ಮಾಡುತ್ತೆ, ನಿಮ್ಮ ಕೂದಲು ಉಂಟು ನೋಡಿ ಸ್ಟ್ರಾಂಗ್ ಆಗಿ ಬೆಳೆಯಲು ನಿಮ್ಗೆ ಹೆಲ್ಪ್ ಮಾಡುತ್ತೆ. ಒಮ್ಮೆ ನೀವು ಡಯಟ್ ಅಲ್ಲಿ ಇದ್ರೂ ಕೂಡ ಇದು ನೀವು ತಗೊಳ್ಬಹುದು. ಇದು ನಿಮಗೆ ಹೆಲ್ಪ್ ಮಾಡುತ್ತೆ ನಿಮ್ಮ ಡಯಟ್ ಫಾಲೋ ಮಾಡ್ಲಿಕ್ಕೆ. ಹಾಗೆ ಇದು ಟ್ರಾವೆಲ್ ಫ್ರೆಂಡ್ಲಿ ಆದ್ರಿಂದ ನೀವು ಎಲ್ಲಿ ಬೇಕಿದ್ರೆ ಇದನ್ನು ತಗೊಂಡು ಕೂಡ ಹೋಗ್ಬಹುದು. ಇದು 100% ವೆಜಿಟೇರಿಯನ್ ಆಗಿದೆ, ಶುಗರ್ ಫ್ರೀ ಆಗಿದೆ, ನೋ ಆಡೆಡ್ ಕಲರ್ ಇದರಲ್ಲಿ. ಹಾಗಾಗಿ ನೀವು ಇದನ್ನು
ಟೆನ್ಷನ್ ಇಲ್ಲದೆ ತಗೊಳ್ಬಹುದು. ಓಕೆ, ಇದು ನಿಮಗೆ ಪ್ರಾಡಕ್ಟ್ ಬೇಕಿದೆ ಆದರೆ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಲಿಂಕ್ ಇದೆ, ಅಲ್ಲಿಂದ ನೀವು ಪರ್ಚೇಸ್ ಮಾಡಬಹುದು. ಹಾಗೂ ನನ್ನ ಸ್ಪೆಷಲ್ ಕೋಡ್ ಕೂಡ ಇದೆ, ಅದರಲ್ಲಿ ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಏನು ಮಾಡಿದ್ದೀನಿ ಅಂದರೆ ಒಂದು ಲಿಂಕ್ ಅನ್ನು ನಿಮಗೆ ಹಾಕಿದ್ದೀನಿ. ಇದರಲ್ಲಿ ನೀವು ಫ್ರೀ ಆಗಿ ಕಾನ್ಫಿಡೆನ್ಷಿಯಲ್ ಆಗಿ ಡಾಕ್ಟರ್ ಹತ್ರ ನೀವು ಮಾತಾಡ್ಬೋದು. ಬಾಡಿ ವೈಸ್ ಇಂದ ನೀವು ಆನ್ಲೈನ್ ಕನ್ಸಲ್ಟೇಷನ್ ತಗೊಳ್ಬಹುದು. ಒಮ್ಮೆಲೆ ನಿಮಗೆ ಏರ್ ಫಾಲು, ಪೋಸ್ಟ್ ಪಾರ್ಟಮ್ ನಿಂದ ಹೇರ್ ಫಾಲ್ ಆಗುತ್ತೆ, ಅಥವಾ ಸ್ಟ್ರಾಂಗ್ ಆಗಿ ಇಲ್ಲದಿದ್ರೆ ಹೇರ್ ಬೆಳೆಯುತ್ತಿಲ್ಲದಿದ್ರೆ ನೀವು ಆ ಡಾಕ್ಟರ್ ಹತ್ರ ನೀವು ಸಜೆಸ್ಟ್ ತಗೊಳ್ಬಹುದು. ಅವರು ನಿಮಗೆ ಉಂಟು ಕರೆಕ್ಟ್ ಆದ ಪರ್ಫೆಕ್ಟ್ ಆದ ಸೊಲ್ಯೂಷನ್ ನಿಮಗೆ ಕೊಡ್ತಾರೆ. ಈ ರೀತಿ ನಾನು ಯೂಸ್ ಮಾಡ್ತಾ ಇದ್ದೀನಿ, ಹಾಗಾಗಿ ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ಯಾರಿಗಾದ್ರೂ ಇಂಥ ಪ್ರಾಬ್ಲಮ್ ಇದೆ ಆದರೆ ನೀವು ಇದನ್ನು ತಗೊಳ್ಬಹುದು. ಹಾಗೂ ನಾನು ಹೇಳಿದ ಹಾಗೆ ಶಾಂಪೂ, ಕಂಡೀಷ್ನರ್, ಸೀರಮ್ ಅದನ್ನೆಲ್ಲ ಯೂಸ್ ಮಾಡಿ ಇನ್ನೂ ಕೂಡ ಸಾಫ್ಟ್ ಆಗಿ ಚೆನ್ನಾಗಿ ಬೆಳೆಯುತ್ತೆ. ಹಾಗೂ ಎಣ್ಣೆಯನ್ನು ಹಾಕೋದನ್ನು ಮಾತ್ರ ಮರಿಬೇಡಿ. ಓಕೆ, ನೆಕ್ಸ್ಟ್ ಇವಾಗ ಮುಂದಿನ ವ್ಲಾಗ್ ಸ್ಟಾರ್ಟ್ ಆಗುತ್ತೆ. ತುಂಬ ಇಂಟ್ರೆಸ್ಟಿಂಗ್ ಇದೆ ಇವತ್ತಿನ ವ್ಲಾಗ್, ಹಾಗಾಗಿ ಖಂಡಿತವಾಗ್ಲೂ ನೋಡಿ. ಇವತ್ತು ಅಮ್ಮನನ್ನು ನಾವು ಸ್ವಲ್ಪ ಚಂದ ಮಾಡೋಣ ಅಂತ ಎನಿಸಿದ್ವಿ. ಹಾಗೆ ಬನ್ನಿ ಏನಂತ ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ. ಓಕೆ, ಇವಾಗ ನಾವು ಅಮ್ಮನಿಗೆ ಸೀರೆ ಹಾಗೂ ಬ್ಲೌಸ್ ಉಡಿಸ್ತಾ ಇದ್ದೀವಿ. ಬ್ಲೌಸ್ ಎಂತ ಗೊತ್ತುಂಟಾ ಅಮ್ಮನಿಗೆ ಸೀರೆ ಯಾವಾಗ್ಲೂ ಅವರು ಸರ್ಸು ಧಾರಾವಾಹಿ ನೋಡ್ತಾರೆ. ಆ ಧಾರಾವಾಹಿಯಲ್ಲಿ ಸರ್ಸು ಸೀರೆ ಹುಡ್ತಾಳೆ ನೋಡಿ, ಅಂಥದ್ದೇ ಬೇಕು ಚಂದ ಹಾಗೆ ಹೇಳ್ತಾ ಇರ್ತಾರೆ. ಹಾಗೆ ನಾನು ಅವರಿಗೋಸ್ಕರ ಇದೊಂದು ಸೀರೆಯನ್ನು ಹುಡುಕಿ ತಗೊಂಡು ಬಂದಿದ್ದೇನೆ ನೋಡಿ. ಸರ್ಸುದ್ದು ಸೀರೆ ನಾನು ತಗೊಂಡು ಬಂದಿದ್ದೀನಿ. ಭಾಷಿಣಿ ಹಾಗೆ ಸರ್ಸು ಸೀರೆ ತಗೊಂಡು ಬಂದಿದ್ದೀನಿ ನಾನು. ಹಾಗೂ ನೆಕ್ಸ್ಟ್ ಇನ್ನೊಂದೇನೆಂದರೆ ಇದು ಬ್ಲೌಸ್ ಕೂಡ. ಬ್ಲೌಸ್ ಇದು ರೆಡಿಮೇಡ್. ಈ ಥರದವರು ಯಾವತ್ತೂ ಹಾಕಲಿಲ್ಲ ಈ ರೀತಿ ಬ್ಲೌಸ್. ನನಗೆ ತರಿಸುವಾಗ ಅವರಿಗೆ ಕೂಡ ನಾನು ತರಿಸಿದ್ದೀನಿ. ಅದನ್ನು ಕೂಡ ಇವಾಗ ಕೊಡ್ತಾ ಇದ್ದೀನಿ. ನಾವು ಸ್ವಲ್ಪ ಅಮ್ಮನಿಗೆ ಇವತ್ತು ಮೇಕ್ ಓವರ್ ಮಾಡೋಣ ಅಂತ ಹೇಳಿ ಅಲ್ಲ, ಚಂದ ಕಾಣಿಸ್ಲಿ ಅಮ್ಮ ಕೂಡ. ಅವರಿಗೆ ಇಷ್ಟ ಇಂಥದ್ದು ಸೀರೆ ಉಡುವುದೆಲ್ಲ. ಹಾಗೆ ನೋಡೋಣ ಯಾವ ರೀತಿ ಕಾಣ್ತಾರಂತ ಹೇಳಿ ನಾನು ನಿಮ್ಮ ಜೊತೆ ಎಲ್ಲವನ್ನು ಶೇರ್ ಮಾಡ್ತೀನಿ. ಫಸ್ಟಿಗೆ ಅವರಿಗೆ ಬ್ಲೌಸು ಲಂಗ ಎಲ್ಲ ಹಾಕಿಯವರು ಬರಲಿ, ಆಮೇಲೆ ಶೇರ್ ಮಾಡ್ತೀನಿ. ಅದ್ರ ಮುಂಚೆ ಆಗಲ್ಲ. ಓಕೆ, ನಮಗೆ ಕಲ್ಲಂಗಡಿ ಜ್ಯೂಸ್ ಬಂತು. ಕಲ್ಲಂಗಡಿ ಜ್ಯೂಸ್, ವಾಟರ್ ಮೆಲನ್ ಜ್ಯೂಸ್. ಚೆನ್ನಾಗಿದೆ, ಅಮ್ಮ ಮಾಡಿದ್ದು. ಲೆಮನ್ ಹಾಕ್ಲಿಲ್ಲ. ಓಕೆ, ನಮ್ಮ ಮಾಡೆಲ್ ಬಂದ್ರು. ನಮ್ಮ ಮಾಡೆಲ್ ನೋಡಿ ಕಾಣ್ತಾ ಇದ್ದಾರೆ. ಎರಡು ಸೈಡ್ ಕೂಡ ಫ್ಲೇವಿಟ್ ಇದು ಹಾಕಿಟ್ಟಿದ್ದಾರೆ. ಸ್ನಾನ ಮಾಡಿ ಬಂದ್ರು. ನಮ್ಮ ಮಾಡೆಲ್ ಬಂದ್ರು. ನಾಳೆ ಹೋಗ್ತಾ ಇದ್ದಾರಮ್ಮ. ಸೌಂದರ್ಯ ಲೋಕದಿಂದ ಜಾರಿದೆ, ನಿನ್ನ ನೋಡೋಕೆ ನೋಡು ಕಣ್ಣು ಸಾಲದೆ. ಭೇಟಿಯಾದ ಜಾಗ ನಮ್ಮನ್ನೇ ಕಾಯುವಾಗ ಏಕಾಂತವೀಗ ನನ್ನ ಕಾಡಿದೆ. ಒಂದೇ ಒಂದು ಮಾತು ನೀ ಚಂದವಾಗಿ ಆಡಿ ನನ್ನ ಧ್ಯಾನವೆಲ್ಲ ಲೂಟಿ ಮಾಡಿದೆ. ಉಸಿರಿನ ಬಿಸಿಯು ತಗುಲಿದ ಮೇಲೂ ಹುಡುಗನ ಪಾಡು ಹೀಗಾಗಿದೆ. ಸರಿಯಾಗಿ ನೆನಪಿದೆ ನನಗೆ, ಇದಕ್ಕೆಲ್ಲ ಕಾರಣ ನನಗೆ. ಮನದ ಪ್ರತಿಗಳಿಯೊಳಗು ನಿನಗೆ
ನೀನಾತಿದ್ದೆ ನಮ್ಮಿ. రెండు దిక్కులో కటాయే లోకమంతా రంగులాయే రేయి పగలు ఏకమాయే ప్రాణమంతా పండగాయే మన్ను నిన్ను బియ్యాన్ని పొంది నిన్ను అందాలు చింది గుండె వాకిళ్ళు తెరిచే నిజమైతే ఇంత రుచిగా ఉంటుంది అంటే చూడే ముందున్న కథనే ఋతువులన్నీ పోతబోసి బ్రతుకు చీరనేచినట్టుగా రెండు దిక్కులో కటాయే లోకమంతా రంగులాయే రేయి పగలు ఏకమాయే ప్రాణమంతా పండగాయే చదువులమ్మ కోటలోన కాలు మోపినా ఈ చందమామ అందరింట ఆడబిడ్డలే అక్షరాలు రాని తల్లి లక్షణాలలో ఆ అమ్మతనము పంచి పెట్టు అమ్మవారులే కన్ను రెప్పల తీరల్లే బడికి గుడికి బంధం ఎంతో చక్కగా కుదిరే చూడు అయ్యానే అందం ఐశ్వర్యం కలిసి అత్త కోడల్లయ్యారే రెండు ఇరుసుల పండై ముందు సాగారే చూడు చూడు ఈ వేడు కంట పసిడి రాగాల పంట ప్రేమ దీపాల వెలుగులా మమత ముందు మనులు అన్ని ఎంత చిన్నవంటూ చూపగా. ಏನು ಗೊತ್ತಾ, ಮದುವೆ ಆದಮೇಲೆ ಹೆಂಡತಿ ತನ್ನ ಗಂಡನಿಗೆ ಏನಿಷ್ಟ ಅದನ್ನು ಮಾಡ್ತಾ ಇರ್ತಾಳೆ. ಮಕ್ಕಳಾದಮೇಲೆ ಮಕ್ಕಳಿಗೆ ಏನಿಷ್ಟ ನೋಡಿ ಆ ರೀತಿ ಮಾಡ್ತಾ ಇರ್ತಾಳೆ. ನೆಕ್ಸ್ಟ್ ಮಕ್ಕಳಿಗೆ ಮಕ್ಕಳಾಗ್ತವೆ, ಮೊಮ್ಮಕ್ಕಳಿಗೆ ಏನಿಷ್ಟ ಅದೇ ರೀತಿ ಎಲ್ಲವನ್ನೂ ಮಾಡ್ತಾ ಇರ್ತಾಳೆ. ಆದರೆ ತನ್ನ ಇಷ್ಟ, ತನ್ನ ಆಸೆ ಎಲ್ಲವನ್ನು ಮರೆತು ಬಿಡ್ತಾಳೆ. ಹಾಗಾಗಿ ಅವಳಲ್ಲಿರುವ ಆಸೆ ಯಾವುದು ಅಂತ ತಿಳ್ಕೊಂಡು ಅವಳಿಗೆ ಇಷ್ಟಪಟ್ಟ ಹಾಗೆ ನಾವು ಮಕ್ಕಳು ಮಾಡಿದರೆ ಅವಳ ಮುಖದಲ್ಲಿ ಇರುವ ಆ ನಗು ನೋಡಿನೇ ನಮ್ಮ ಜೀವನ ಉಂಟು ನೋಡಿ ಸಾರ್ಥಕ ಅಂತ ಅನಿಸುತ್ತೆ ನಮಗೆ. ನಿಮ್ಮ ಹೆಂಡತಿಗೆ, ನಿಮ್ಮ ಅಮ್ಮನಿಗೆ, ನಿಮ್ಮ ಅಜ್ಜಿಗೆ ಯಾವುದಾದ್ರೂ ಸಣ್ಣ ಪುಟ್ಟ ಆಸೆ ಇದ್ದರೆ ಅದನ್ನು ನಿಮ್ಮ ಕೈಲಾದಷ್ಟು ಪೂರೈಸಲು ನೀವು ಟ್ರೈ ಮಾಡಿ. ಓಕೆ, ಅಮ್ಮ ಇವಾಗ ಹೊರಡಿದ್ರು, ಚೆಂದ ಕಾಣ್ತಾರೆ. ಫುಲ್ ಡಿಫ್ರೆಂಟ್ ಸ್ಟೈಲ್ ಮಾಡಿದೀವಿ ಅಲ್ಲ ಫ್ಲೈಟಾ? ಎಸ್, ಫುಲ್ ಡಿಫ್ರೆಂಟ್ ಸ್ಟೈಲ್ ಮಾಡಿದೀವಿ. ಆದ್ರೆ ಈ ಬ್ಲೌಸ್ ಸ್ವಲ್ಪ ಬೇಕಿತ್ತಂತ ಅನಿಸ್ತು ನಮ್ಗೆ ಲಾಸ್ಟಿಗೆ. ಅಲ್ಲ, ಇದು ಈ ಸಾರಿಗೆ ಇಲ್ಲಿ ತನಕ ಇರುವ ಬ್ಲೌಸ್ ಅಷ್ಟು ಸೂಟ್ ಆಗ್ತಾ ಇಲ್ಲ. ಇನ್ನೊಂದು ಬ್ಲೌಸ್ ಇದ್ದಿದ್ರೆ ಇನ್ನೂ ಕೂಡ ಚಂದ ಕಾಣ್ತಾ ಇದ್ರು ಅಮ್ಮ. ಮತ್ತೆ ನೋಡಿ ಕೂದಲು ಎಲ್ಲ ಉದ್ದ ಬಂದಿದೆ ಅಮ್ಮಂದು, ನೋಡ್ಬೋದು ನೀವು. ಸೇಮ್ ಫ್ಲೈಟನೇ ಅಲ್ವಾ ಇವಾಗ, ಸೇಮ್ ಡಿಟ್ಟೋ. ಇಷ್ಟ ಆಯ್ತು ಸೀರೆ? ಹಾ, ಸೀರೆ ಇಷ್ಟ ಆಯ್ತು. ಮೇಕಪ್ ಮಾಡ್ತಾ ಮಾಡ್ತಾ ಅಲ್ಲೇ ಮಲಗಿದೆ. ಈಗ ಯಾರು ಅತ್ತೆ ಯಾರು ಸೊಸೆ ಅಂತ ಗೊತ್ತಾಗಲ್ಲ. ಹೌದು, ಇವ್ರ ಸೊಸೆ, ನಾನು ಅತ್ತೆ, ನನ್ನ ನಂಬರ್ 1 ಸೊಸೆ ಇವರು. ಸರಸು ಬಂದಿದ್ದಾರೆ, ರಾಹುಲ್ ಇಲ್ಲ. ರಾಹುಲ್ ಮಾತ್ರ ಅಲ್ಲಿದ್ದಾರೆ. ಓಕೆ, ಚಂದ ಕಾಣ್ತಾರೆ. ಹೇಗೆ ಕಾಣ್ತಾರೆ ಹೇಳಿ ಅಮ್ಮ. ಹಾಗೂ ನಿಮ್ಮ ಮನೆಗೆ ಕೂಡ ಹಾಗೆ ನೀವು ಶೃಂಗಾರ ಎಲ್ಲ ಮಾಡಿ ಅವರಿಗೆ ಇಷ್ಟ ಆದ ಸೀರೆ ಎಲ್ಲ ತೆಗೆದುಕೊಟ್ಟು ಇದೇ ರೀತಿ ಮಾಡಿ ಫೋಟೋ ಎಲ್ಲ ತೆಗೀರಿ, ಅವ್ರಿಗೆ ಕೂಡ ಇಷ್ಟ ಆಗುತ್ತೆ. ಓ ವಿಶ್ವಸುಂದರಿ ಸರ್ಸು ಬಂದ್ರು. ಕಳಿಸ್ತಾರೆ.
ದೇಗಲೇ ಇಕ್ಕಡ ಹಂಗದವ್ರಲ್ಲೇ ಹೇಗ್ ಕಾಣ್ತಾರ ತುಂಬಾ ಚೆನ್ನಾಗಿ ಅಂತಾರೆ. ಕಾಣಿಲ್ಲ ಸರ್ ಹಾಗೇನಿದೆ. ಹೆಂಗಾಗ್ಲಿ ಹೆಂಗ ಸರ್ಸು? ಎಂತ ಇನ್ನೊಂದ್ಸಲ ಮದುವೆ ಆಗಂತ ಅಂಕಲ್ ಡ್ಯಾಡ ನೋಡಿದ್ರೆ ಇವಾಗ ಇನ್ನೊಂದ್ಸಲ ಮದುವೆ ಆಗೋಣ ಹೇಳ್ತಾರೆ ಅಲ್ಲ. ಎಲ್ಲರೂ ತುಂಬ ಪ್ರೀತಿಯಿಂದ ಕಮೆಂಟ್ ಮಾಡ್ತೀರಾ. ಯಾರ ಕಮೆಂಟ್ ಕೂಡ ಚೂಸ್ ಮಾಡಲಿಕ್ಕೆ ನನಗೆ ಕಷ್ಟ ಆಗುತ್ತೆ. ಆದರೂ ಇವತ್ತು ಒಂದು ಕಮೆಂಟ್ ನಾನು ಚೂಸ್ ಮಾಡಿದ್ದೀನಿ. ಯಾಕೆಂದರೆ ಇವತ್ತಿನ ವಿಡಿಯೋ ನಾನು ಅಮ್ಮನಿಗೆ ಡೆಡಿಕೇಟ್ ಮಾಡಿದ್ದೀನಿ. ಹಾಗೆ ಈ ಒಂದು ಕಮೆಂಟಲ್ಲಿ ಕೂಡ ಅಮ್ಮನ ಹೆಸರು ಇದೆ. ಹಾಗಾಗಿ ನಾನು ಇದನ್ನು ಚೂಸ್ ಮಾಡಿದ್ದೀನಿ. ಹಾಯ್ ಅನೀಶ್, ನಿಮ್ಮ ಅತ್ತೆ ನಿಮಗೆ ಎಷ್ಟು ಪ್ರೀತಿ ತೋರಿಸುತ್ತಾರೆ. ನಿಮಗೆ ಅಮ್ಮ ಇಲ್ಲಂತ ನೆನಪು ಬರದೆ ಹಾಗೆ ನೋಡಿಕೊಳ್ಳುತ್ತಾರೆ. ನಿಮ್ಮ ಕಮೆಂಟ್ ಓದಿ ನನಗೆ ತುಂಬ ಖುಷಿಯಾಯಿತು. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಓಕೆ, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಸಣ್ಣದಾಗಿ ಒಂದು ಪ್ರಯತ್ನ ಅಮ್ಮನ ಮುಖದಲ್ಲಿ ಕೂಡ ಒಂದು ನಗು ತರೋಣ ಹಾಗೂ ಅವರಿಗೆ ಆಸೆ ಇರೋದನ್ನು ತರಿಸಿಕೊಡೋಣ ಅಂತ ಹೇಳಿ. ಹಾಗಾಗಿ ಈ ಸಣ್ಣದಾಗಿ ಒಂದು ವಿಡಿಯೋ ಮಾಡಿದ್ದೀನಿ. ದೊಡ್ಡದೇನು ನಿಮಗೆ ಕಂಟೆಂಟ್ ಇರುವಂಥದ್ದು ಉಪಯೋಗಕ್ಕೆ ಬರುವಂಥದ್ದು ಇರಲಿಕ್ಕಿಲ್ಲ. ಆದರೂ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಯಿತು ಅಂತಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.